ಬಾಗಲಕೋಟೆ ಉಪಸಮರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅಪ್ಪನ ಅಗಲಿಕೆಯ ಅನುಕಂಪದ ಅಲೆಯಲ್ಲಿ ಇದೀಗ ಉಮೇಶ್ ಮೇಟಿ ಗೆಲ್ತಾರಾ ಅನ್ನುವಂತಹ ಮಾತುಗಳು. ಮತ್ತೊಂದು ಕಡೆ ಸತತ 2 ಸೋಲುಗಳ ಅನುಕಂಪದಿಂದ ವೀರಣ್ಣ ಚರಂತಿ ಮಠ ಗೆಲ್ತಾರಾ? ಕೊನೆಯ ಹಂತದಲ್ಲಿ ಮತಯಂತ್ರ ಸೇರ್ತಾ ಇದೆ. ಅಭ್ಯರ್ಥಿಗಳ ಭವಿಷ್ಯ ಸಂಜೆ 5ರವರೆಗೂ ಕೂಡ ಬಾಗಲಕೋಟೆಯಲ್ಲಿ 65.68% ಮತದಾನ ನಡೆದಿದೆ. 2,59,797 ಮತದಾರರ ಪೈಕಿ ಇವರೆಗೂ ಕೂಡ 1,70,634 ಮತದಾರರಿಂದ ವೋಟಿಂಗ್ ಕೂಡ ಆಗಿದೆ. ಇನ್ನು ಮತದಾನ ಮುಗಿಯುವಂತಹ ಹೊತ್ತಿಗೆ ಮತದಾನ ಪ್ರಮಾಣ ಇನ್ನಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಲಾಸ್ಟ್ ಟೈಮ್ ಬಾಗಲಕೋಟೆಯಲ್ಲಿ 75% ಮತದಾನ ಆಗಿತ್ತು. ಕಳೆದ ಬಾರಿಗೆ ಹೋಲಿಕೆಯನ್ನ ಮಾಡಿದ್ರೆ ಈ ಬಾರಿ ಮತ ಪ್ರಮಾಣ ಹೆಚ್ಚಳ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಬಹುತೇಕ ಕಡೆ ಸಂಜೆ 6 ಗಂಟೆಗೆ ಮುಗಿದ್ರೂ ಕೂಡ ಇನ್ನೂ ಮುಗ್ದಿಲ್ಲ ಮತದಾನ. ಸೊ ಮತದಾನ ಹೆಚ್ಚಳ ಇರೋದ್ರಿಂದ ಈ ರೀತಿಯಾದಂತಹ ರಿಸಲ್ಟ್. ಸೊ ಯಾವ ಪಕ್ಷಕ್ಕೆ ಲಾಭ, ಯಾವ ಪಕ್ಷಕ್ಕೆ ನಷ್ಟ, ಯಾವ ವರ್ಗ ಸಮುದಾಯಗಳಿಂದ ಮತದಾನ ಹೆಚ್ಚಳ ಅನ್ನುವಂತಹ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಕೊನೆ ಹಂತದಲ್ಲಿ ಸಾಕಷ್ಟು ಮತದಾನ ನಡೀತಾ ಇರುವಂತದ್ದು. ಸೊ ಇದು ಪ್ಲಸ್ ಯಾರ್ಗೆ ಮೈನಸ್ ಯಾರ್ಗೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ. ಉಮೇಶ್ ಮೇಟಿನ ಅಥವಾ ವೀರಣ್ಣ ಚರಂತಿ ಮಠನ ಯಾರಿಗೆ ಗೆಲುವು ದಕ್ಕತ್ತೆ ಅನ್ನುವಂತಹ ಚರ್ಚೆಗಳು. ಸೊ ಪ್ರಚಾರ ಕಾರ್ಯದಲ್ಲಿ ನಾಯಕರುಗಳು ಕೂಡ ಭಾಗಿಯಾಗಿದ್ರು. ಸೊ ಯಾರು ಕೂಡ ಊಹಿಸಿರ್ಲಿಲ್ಲ ಯತ್ನಾಳ್ ಉಚ್ಚಾಟನೆ ಆದ ನಂತರ ಮತ್ತೆ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಅಂತ. ಸೊ ಅವರು ಕೂಡ ಬಂದ್ಬಿಟ್ಟು ಸಾಕಷ್ಟು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಮತ್ತೊಂದು ಕಡೆ ಕುರುಬ ಸಮುದಾಯದ ಮತಗಳನ್ನ ಸೆಳಿಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ, ಮತ್ತೆ ಎಲ್ಲೂ ಕೂಡ ವೋಟ್ಗಳು ಆ ಕಡೆ ಈ ಕಡೆ ಆಗಬಾರದು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ನಾಯಕರುಗಳು ಕೂಡ ಬಂದ್ಬಿಟ್ಟು ಪ್ರಚಾರವನ್ನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಬಂದು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಸೊ ಅವರು ಬರೀ ಕುರುಬ ಸಮುದಾಯದ ಮತಗಳಲ್ಲ, ಈ ಕಡೆ ಲಿಂಗಾಯತರ ಮತಗಳನ್ನು ಕೂಡ ಸೆಳೆಯೋದಕ್ಕೆ ಯಾವೆಲ್ಲ ಸ್ಟ್ರಾಟಜೀಸ್ನ ಪ್ಲೇ ಮಾಡಬಹುದು, ಪ್ಲಾನಿಂಗ್ಸ್ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ರು. ಈಗ ಫೈನಲಿ ಕೊನೆ ಹಂತಕ್ಕೆ ಬಂದು ತಲುಪಿದೆ. ಸೊ ಮತಗಟ್ಟೆಯಲ್ಲಿ ಸಾಕಷ್ಟು ಜನ ಇನ್ನೂ ಕೂಡ ಜಮಾಯಿಸಿರುವಂತಹ ದೃಶ್ಯಗಳನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಇನ್ನೇನು 6 ಗಂಟೆಗೆ ಎಂಡ್ ಆಗತ್ತೆ ಎಲ್ಲಾ ಕಡೆ ಮತದಾನ ಅನ್ನೋವಾಗ್ಲೇ ಮತಗಟ್ಟೆಗಳತ್ತ ಆಗಮಿಸ್ತಾ ಇದ್ದಾರೆ ಜನರು. ಸೊ ಇದು ಯಾರಿಗೆ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಯಾವ ಸಮುದಾಯದವರು ಅತಿ ಹೆಚ್ಚಾಗಿ ಆಗಮಿಸ್ತಾ ಇದ್ದಾರೆ, ಯಾರಿಗೆ ವೋಟ್ ಬೀಳತ್ತೆ, ಸೊ ಎಲ್ಲಾ ಲೆಕ್ಕಾಚಾರಗಳನ್ನು ಕೂಡ ಈಗಲೂ ಕೂಡ ಹಾಕಲಾಗ್ತಾ ಇದೆಯಂತೆ. ಸೊ ಯಾವ ವರ್ಗ ಸಮುದಾಯಗಳಿಂದ ಮತದಾನ ಹೆಚ್ಚಿಗೆ ಆಗಿದೆ ಅನ್ನುವಂತಹ ಲೆಕ್ಕಾಚಾರ ಮತ್ತೊಂದು ಕಡೆ. ಬಾಗಲಕೋಟೆ ಉಪಸಮರದಲ್ಲಿ ಸೊ ಗೆಲ್ಲೋದು ಯಾರು? ಉಮೇಶ್ ಮೇಟಿನ ಅಥವಾ ವೀರಣ್ಣ ಚರಂತಿ ಮಠನ? ಕುರುಬ ಹಾಗೆ ಲಿಂಗಾಯತ ಸಮುದಾಯದ ಮತಗಳು ಯಾರಿಗೆ ಒಲಿಯಲಿದೆ? ಇಬ್ಬರ ಕಡೆಯಿಂದ ಕೂಡ ಪ್ರಚಾರ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ಆಯಿತು. ಮತ್ತೆ ಯತ್ನಾಳ್ ಬಂದು ಪ್ರಚಾರವನ್ನ ಮಾಡಿದ್ದು ಒಂದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಕೂಡ ಆಗಿದೆ. ವಿಜೇಂದ್ರ ಹಾಗೆ ಯಡಿಯೂರಪ್ಪನವರಿಗೆ ಯಾವಾಗ್ಲೂ ಕೂಡ ಬೈತಾ ಇರ್ತಾರೆ. ಸೊ ವಿಪಕ್ಷಗಳ ಟೀಕೆಗೂ ಕೂಡ ಗುರಿಯಾದ್ರು ಯತ್ನಾಳ್. ಉಚ್ಚಾಟನೆ ಆದ್ರೂ ಕೂಡ ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಬೂಟ್ ನೆಕ್ಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಕೂಡ ಅದು ಯಾವುದನ್ನು ಕೂಡ ಕೇರ್ ಮಾಡದೆ ರಾಜಕೀಯ ಅಂದ್ರೆ ಇದೇನೆ, ನನ್ನ ಸಪೋರ್ಟ್ ಯಾವಾಗ್ಲೂ ಬಿಜೆಪಿಗೆ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು. ಬಿಕಾಸ್ ಅವ್ರಿಗೆ ಒಂದು ಫ್ಯಾನ್ ಬೇಸ್ ಇದೆ, ಅಭಿಮಾನಿಗಳ ಬಳಗ ಇದೆ. ಸೊ ಮತ್ತೆ ಈ ಕಡೆ ಉಮೇಶ್ ಮೇಟಿ ನೋಡ್ತಾ ಹೋಗೋದಾದ್ರೆ ರಾಜಕೀಯವಾಗಿ ಅಷ್ಟಾಗಿ ಅನುಭವ ಇಲ್ಲದೆ ಇದ್ರೂ ಕೂಡ ಇನ್ನು 6 ಗಂಟೆ ಆದ ತಕ್ಷಣ ಮತಗಟ್ಟೆಯ ಗೇಟ್ ಬಂದ್ ಆಗಿದೆ. ನಾನ್ ವೋಟ್ ಮಾಡಬೇಕು ಬಿಡಿ ಪ್ಲೀಸ್, ಭದ್ರತಾ ಸಿಬ್ಬಂದಿ ಬಳಿ ಕೈ ಮುಗಿದು ವೋಟರ್ಸ್ ಬೇಡ್ಕೊಳ್ತಾ ಇದ್ದಾರೆ. ಪೊಲೀಸರ ಕಾಲಿಗೆ ಬೀಳೋದಕ್ಕೆ ಹೋಗ್ತಾ ಇದ್ದಾರೆ ಮತದಾರರು. ಆದ್ರೆ ಯಾವುದನ್ನು ಕೂಡ ಕೇಳದೆ ಗೇಟ್ ಅನ್ನ ಬಂದ್ ಮಾಡಿದ್ದಾರೆ. 6 ಗಂಟೆಗೆ ಗೇಟ್ ಕ್ಲೋಸ್ ಆಗಿದೆ. ನಿಯಮದ ಅನುಸಾರ ಭದ್ರತಾ ಸಿಬ್ಬಂದಿಯಿಂದ ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಸೊ ಓಡ್ ಬಂದೇ ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಜನರು ಗೋಳಾಡ್ತಿದ್ದಾರೆ. ಅಯ್ಯೋ ಎಂಥ ಬಾಗಲಕೋಟೆ ಮತದಾರರು ಗೋಳಾಡ್ತಾ ಇರುವಂಥದ್ದು. ಬಾಗಲಕೋಟೆ ಮತಗಟ್ಟೆ 24ರಲ್ಲಿ ನಡೆದಿರುವಂತಹ ಘಟನೆ. ಕೊನೆ ಕ್ಷಣದಲ್ಲಿ ಬಾಗಲಕೋಟೆಯಲ್ಲಿ ಭಾರಿ ಹೈಡ್ರಾಮಾನೇ ನಡೆದು ಹೋಗಿದೆ. ಸೊ 6 ಗಂಟೆಗೆ ಗೇಟ್ ಕ್ಲೋಸ್ ಆಗಿರುವಂತದ್ದು. ಸೊ ನೋಡ್ತಾ ಇರಬಹುದು ಓಡ್ ಬರ್ತಾ ಇದ್ದಾರೆ ಪಾಪ. ಆದ್ರೂ ಕೂಡ ಗೇಟ್ ನ ಓಪನ್ ಮಾಡ್ತಾ ಇಲ್ಲ. ಪೊಲೀಸರು ನಿಯಮದ ಪ್ರಕಾರ 6 o'clockಗೆ ಬಂದಾಗಿದೆ, ನೀವು ವೋಟ್ ಮಾಡೋ ಹಾಗಿಲ್ಲ, ವಾಪಸ್ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾ ಇದ್ದಾರೆ. ಅವರು ಅಯ್ಯೋ ವೋಟ್ ಮಾಡ್ಲಿಕ್ಕೆ ಅಂತ ಓಡೋಡ್ ಬಂದೆ, ಸಾಧ್ಯ ಆಗ್ತಾ ಇಲ್ಲ, ಪ್ಲೀಸ್ ಬಿಡಿ ಅಂತ ಕೇಳ್ಕೊತಾ ಇದ್ದಾರೆ. ನೋಡಿ ಪೊಲೀಸ್ನವ್ರ ಕಾಲು ಕೂಡ ಬೀಳೋದಿಕ್ ಹೋಗ್ತಾ ಇದ್ದಾರೆ.
ಬೆಳಗ್ಗೆಯಿಂದನೇ ವೋಟಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಏನ್ ಕೆಲಸ ಇತ್ತೋ ಏನೋ ಗೊತ್ತಿಲ್ಲ. ಸೊ ಓಡ್ ಬಂದ್ರು, ಬಟ್ ಅವಕಾಶ ಸಿಕ್ಕಿಲ್ಲ. ಮುದ್ದೆ ಮಾಡಿ ಹೋಗಿ ಮುದ್ದೆ ಮಾಡ ಅನ್ನ ಹೊಡ್ಕೊಂಡು ಹಾಕಿನಂತ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಬಾಗಲಕೋಟೆಯ ರಣಕಣ ಹೇಗಿದೆ? ಸೊ 6 ಕಂಪ್ಲೀಟ್ ಆಗಿ ಬಂದ್ ಆಗಿದೆ ವೋಟಿಂಗ್ ಎಲ್ಲ, ಆದ್ರೂ ಕೂಡ ಜನ ಇನ್ನೂ ಕೂಡ ಆಗಮಿಸ್ತಾ ಇದ್ದಾರೆ ಮತಗಟ್ಟೆಗಳತ್ತ ಅನ್ನುವಂಥ ಮಾಹಿತಿ ಬಂತು. ಸೊ ಒಬ್ರು ಓಡೋಡ್ ಬರ್ತಾ ಇದ್ದಾರೆ, ಪಾಪ ಪೊಲೀಸ್ನವರ ಕಾಲ್ಗೆಲ್ಲ ಬೀಳಕ್ ಹೋಗ್ತಾ ಇದ್ದಾರೆ, ಪ್ಲೀಸ್ ಬಿಡಿ ನಾನು ವೋಟ್ ಮಾಡ್ಬೇಕು ಅಂತ. ಬಟ್ ಗೇಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಸೊ ಏನ್ ನಡೀತಾ ಇದೆ ಅಟ್ ಪ್ರೆಸೆಂಟ್? ಎಸ್ ರೋಜಾ, ಈಗಾಗಲೇ ಏನು ಬೆಳಗ್ಗೆ 7 ಗಂಟೆಯಿಂದ ಈಗ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಒಂದು ಹಕ್ಕು ಇತ್ತು ನಿಯಮಗಳ ಪ್ರಕಾರ. ಈಗ 6 ಗಂಟೆಗೆ ಆ ಮತದಾನ ಮಾಡುವ ಹಕ್ಕು ಎಲ್ಲರಿಗೂ ಸ್ಟಾಪ್ ಆಗಿದೆ. ಗೇಟ್ಗಳನ್ನ ಕೂಡ ಪೊಲೀಸರು ಎಕ್ಸಾಕ್ಟ್ಲಿ 6 ಗಂಟೆಗೆ ಗೇಟ್ಗಳನ್ನ ಕೂಡ ಕ್ಲೋಸ್ ಮಾಡಿದ್ರು. ಇಲ್ಲಿಯವರೆಗೂ ಅಂದ್ರೆ ವರದಿಗಳು ಬಂದಿರೋ ಪ್ರಕಾರ, ಲೆಕ್ಕದ ಪ್ರಕಾರ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಬಿಟ್ಟಿರೋ ಪ್ರಕಾರವಾಗಿ ಸುಮಾರು 5 ಗಂಟೆವರೆಗೂ 65.68% ಮತದಾನ ಕೂಡ ಆಗಿತ್ತು. ಇನ್ನು ಕೇವಲ 1 ಅವರ್ ಬಾಕಿ ಇತ್ತು. ಆ 1 ಅವರಲ್ಲಿ ಎಷ್ಟರ ಮಟ್ಟಿಗೆ ಮತದಾನ ಆಗಿರುತ್ತೆ ಅಂತ ಇನ್ನು ಕಾದ್ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಈ ಹಿಂದಿನ ಬಾರಿ 2023ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಸುಮಾರು 75% ಅಷ್ಟು ಮತದಾನ ಇಲ್ಲಿ ಬಾಗಲಕೋಟೆಯಲ್ಲಿ ನಡೆದಿತ್ತು. ಆದ್ರೆ ಈ ಬಾರಿ ಲೆಕ್ಕದ ಪ್ರಕಾರ ನೋಡ್ತಾ ಹೋದ್ರೆ 65% ಮಾತ್ರ ನಡೀತು 5 ಗಂಟೆವರೆಗೂ. ಆದ್ರೆ ಆ 1 ಅವರ್ನಲ್ಲಿ ಎಸ್ಟಿಮೇಷನ್ ಮಾಡ್ತಾ ಹೋದ್ರೆ ಸುಮಾರು 70ರಿಂದ 71% ಆಸ್ಪಾಸ್ ಆಗುವಂತ ಸಾಧ್ಯತೆಗಳು ಇದೆ ಅಂತಾನೆ ಕೇಳಿ ಬರ್ತಾ ಇದೆ. ಹಂಗೇನಾದ್ರೂ ನಿಜಕ್ಕೂ ಒಂದು ವೇಳೆ 70ರಿಂದ 71% ಆದ್ರೂ ಏನಾದ್ರೂ ಆದ್ರೆ ಅದು 2023 ಚುನಾವಣೆ ಆದಂತ ಮತದಾನ ಏನಿತ್ತು ಅದಕ್ಕಿಂತ ಕಮ್ಮಿ ಆದಂತೆನೆ ಆಗುತ್ತೆ ಈ ಉಪಚುನಾವಣೆಯಲ್ಲಿ ಅಂತಾನೆ ಹೇಳ್ಬೋದು. ಜೊತೆಗೆ ನಾನು ಈಗಾಗಲೇ ಏನ್ ನಿಂತಿದ್ದೇನೆ, ಇದು ಚರಂತಿ ಮಠ್ ಬಿಲ್ಡಿಂಗ್ ಹತ್ರ ನಿಂತಿದ್ದೇನೆ. ಇಲ್ಲಿ ಸುಮಾರು 8 ಮತಗಟ್ಟೆಗಳು ಕೂಡ ಇತ್ತು. ಇಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಮತದಾನನೇ ಆಗಿದೆ. ಜೊತೆಗೆ ಇಲ್ಲೇ ನಾವು ನೋಡ್ತಾ ಇದ್ವಿ, ಇಲ್ಲೇ ನಿಂತಿದ್ವಿ ಎಕ್ಸಾಕ್ಟ್ಲಿ ಪ್ರೆಸೆಂಟ್ ಆಗಿ. ಸುಮಾರು 6 ಗಂಟೆ ಆದ ಬಳಿಕವೂ ಕೂಡ ಒಂದಿಷ್ಟು ಜನ ಬಂದ್ರು. ನಾವು ಮತದಾನ ಮಾಡ್ಬೇಕು, ಇನ್ನೂ ಕೂಡ ಮಾಡಿಲ್ಲ, ನಾವು ಒಂದಿಷ್ಟು ಕೆಲಸಗಳಿಂದ ಹೊರಗಿದ್ವಿ, ನಮಗೆ ಮತದಾನ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೂಡ ಕೇಳ್ಕೊಂಡ್ರು. ಜೊತೆಗೆ ಹಾಸ್ಯಾಸ್ಪದವಾಗಿ ನಡ್ಕೊಂಡಿದ್ದು ಇಲ್ಲಿ ಏನಂದ್ರೆ, ಒಂದು ವ್ಯಕ್ತಿ ನೇರವಾಗಿ ಬಂದು ನಾನು ಪೊಲೀಸ್ ಅವರ ಕಾಲಿಗೆ ಬೀಳ್ತೀನಿ, ನನಗೆ ಒಳಗ್ ಬಿಟ್ಕೊಡಿ ಅನ್ನೋ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡಿದ್ರು, ಮನವಿ ಮಾಡಿದ್ರು. ಜೊತೆಗೆ ಪೊಲೀಸ್ ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ರು, ನಾನು ವೋಟ್ ಹಾಕಿದ್ದೇನೆ ಅಂತಾನೆ ಹೇಳಿ ಯಾರನ್ನ ಕೇಳಿದ್ರೆ ಅಂತಾನೆ. ಅದು ಒಂದ್ ರೀತಿಯಾಗಿ ನೋಡೋದಕ್ಕೆ ಹಾಸ್ಯಾಸ್ಪದವಾಗಿ ಕೂಡ ಇತ್ತು ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕ್ಲೋಸ್ ಆಗ್ಯದ 6 ಗಂಟೆಗೆ ಬಂದು ಅನೌನ್ಸ್ ಮಾಡಿದಾರ. ಹೋಗ್ರಿ, ಇಲ್ಲ ಹೋಗೋಣ, ಹೋಗಿ ಆಯ್ತು, ನಡಿ ನಡಿ. ಇಲ್ಲ ಹೋಗ್ರಿ.